ಲೋಕಲ್ ಭವನ ಕಾಂಗ್ರೆಸ್ ಭವನ ಮಾಡಲು ಹೊರಟಿದ್ದಾರೆ. ಗವರ್ನರ್ ಗೆಹ್ಲೋಟ್ಗೆ ಕಾಂಗ್ರೆಸ್ ಗೌರವ ತೋರಿದೆ. ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಕೆಂಡಾಮಂಡಲವಾಗ್ತಾ ಇದ್ದಾರೆ. ಲೋಕಭವನವನ್ನ ಕಾಂಗ್ರೆಸ್ ಭವನ ಮಾಡಲು ಹೊರಟಿದ್ದಾರೆ. ಗವರ್ನರ್ ಗೆಹ್ಲೋಟ್ಗೆ ಕಾಂಗ್ರೆಸ್ ಅಗೌರವವನ್ನ ತೋರ್ತಾ ಇದೆ. ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಇದೀಗ ಕೆಂಡಾಮಂಡಲವಾಗಿದ್ದಾರೆ. ರಾಹುಲ್ ಸೋನಿಯಾ ಗಾಂಧಿ ಮೆಚ್ಚಿಸುವ ಕುತಂತ್ರ ಇದು. ಸಂವಿಧಾನಕ್ಕೆ ಕೈ ನಾಯಕರು ಅಪಮಾನವನ್ನ ಮಾಡಿದ್ದಾರೆ ಅಂತ ರಾಜ್ಯಪಾಲರು ಸಂವಿಧಾನದ ಅಡಿ ಕೆಲಸ ಮಾಡಿದ್ದಾರೆ. ಗವರ್ನರ್ನ ಅಡ್ಡಿಪಡಿಸಿದವರ ಸದನದಿಂದ ಹೊರಹಾಕಿ ಅಗೌರವ ತೋರಿಸಿದ ಶಾಸಕರ ವಿರುದ್ಧ ಕ್ರಮ ಆಗಬೇಕು ಅಂತ ಇದೀಗ ಬಿಜೆಪಿ ಕೆಂಡಾಮಂಡಲವಾಗಿದೆ. ರಾಹುಲ್ ಸೋನಿಯಾ ಗಾಂಧಿ ಮೆಚ್ಚಿಸುವ ಕುತಂತ್ರ ಇದು ಇವ್ರದ್ದು. ಸಂವಿಧಾನಕ್ಕೆ ಕೈ ನಾಯಕರು ಅಪಮಾನವನ್ನ ಮಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪವನ್ನ ಮಾಡ್ತಾ ಇದೆ ಬಿಜೆಪಿ. ರಾಜ್ಯಪಾಲರು ಸಂವಿಧಾನದ ಅಡಿ ಕೆಲಸವನ್ನ ಮಾಡಿದ್ದಾರೆ. ಗವರ್ನರ್ನ ಅಡ್ಡಿಪಡಿಸಿದವರ ಸದನದಿಂದ ಹೊರಹಾಕಬೇಕು. ಅಗೌರವ ತೋರಿಸಿದ ಶಾಸಕರ ವಿರುದ್ಧ ಕ್ರಮ ಆಗಬೇಕು. ಲೋಕಭವನವನ್ನ ಕಾಂಗ್ರೆಸ್ ಭವನ ಮಾಡಲು ಹೊರಟಿದ್ದಾರೆ ಅಂತ ಇದೀಗ ಬಿಜೆಪಿ ಕೆಂಡವನ್ನ ಕಾರ್ತಾ ಇದೆ. ಕರಾಳ ದಿನ ಇವತ್ತು. ಕಾಂಗ್ರೆಸ್ ಸರ್ಕಾರ ಈ ಅಧಿವೇಶನವನ್ನ ಒಂದು ಕರಾಳ ರೀತಿಯಾಗಿ ನಡೆಸಿದ್ದಾರೆ. ಗೌರವಾನ್ವಿತ ರಾಜ್ಯಪಾಲರು ಅವರ ಕರ್ತವ್ಯ ಏನಿದೆ, ಸಂವಿಧಾನದ ಅಡಿಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸೇತುವೆಯಾಗಿ ಕೆಲಸ ಮಾಡೋದು ಅವರ ಕರ್ತವ್ಯ. ಆ ಕರ್ತವ್ಯ ರೀತಿಯಾಗಿ ಅವರು ಕೆಲಸವನ್ನ ಮಾಡಿದ್ದಾರೆ. ಆದರೆ ಇವತ್ತು ಗವರ್ನರ್ ಅವರು ಅವರ ಮಾತುಗಳಲ್ಲಿ ಅದನ್ನ ಲೇ ಮಾಡಿ ಧನ್ಯವಾದ ಹೇಳಿ ಹೊರಟಿದ್ದಾರೆ. ಇದೇನು ಮೊದಲ ಬಾರಿ ಅಲ್ಲ. ಹಿಂದೆ ಭಾರದ್ವಾಜ್ ಅವರು ಇದ್ದಾಗೂ ಕೂಡ, ನಮ್ಮ ಸರ್ಕಾರ ಇದ್ದಾಗ, ಯಡಿಯೂರಪ್ಪನವರು ಇದ್ದಾಗ ಅವರು ಕೂಡ ಲೇ ಮಾಡಿಬಿಟ್ಟು ಹೊರಟೋದ್ರು. ಅವಾಗ ಕಾಂಗ್ರೆಸ್ ಗವರ್ನರ್ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಗೂಂಡಾಗಿರಿಯ ಸರ್ಕಾರ ಆಗಿದೆ. ಮಾನ್ಯ ರಾಜ್ಯಪಾಲರು ನಿನ್ನೆಯಿಂದ ಸರ್ಕಾರ ಹೇಳಿದ್ದು ಅವರು ಸದನಕ್ಕೆ ಬರೋದಿಲ್ಲ ಅಂತ. ಅದು ದಟ್ ಈಸ್ ಎ ಮ್ಯಾಂಡೇಟರಿ. ಅವರು ಬಂದರು, ಭಾಷಣ ಮಾಡುವ ವಿಚಾರವನ್ನ, ಸದನಗಳನ್ನ ಗೌರವದಿಂದ ಕಾಣುವ ವಿಚಾರವನ್ನ ಮಾಡಿದ್ರು. ಆದರೆ ಕೇಂದ್ರದ ವಿರುದ್ಧವಾಗಿ ನೀವು ಸಂಘರ್ಷಕ್ಕೆ ಅಣಿ ಮಾಡತಕ್ಕಂತ ಕೆಲಸಗಳನ್ನ ಮಾಡಿ ಮಾನ್ಯ ಗವರ್ನರ್ ಅವರ ಬೆರಳಿಂದ ಅವರ ಕಣ್ಣನ್ನೇ ಚುಚ್ಚುವಂತ ರೀತಿಯಲ್ಲಿ ನೀವೇನು ಭಾಷಣದಲ್ಲಿ ಬರೆದಿದ್ದೀರಿ ಅದನ್ನ ಅವರು ತಿರಸ್ಕಾರ ಮಾಡಿದ್ದಾರೆ. ಅದನ್ನ ನಾವು ಸ್ವಾಗತ ಮಾಡ್ತೇವೆ. ಆದರೆ ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ರಾಜ್ಯಪಾಲರು ಬರ್ತಕ್ಕಂತ ಸಂದರ್ಭದಲ್ಲಿ ಅವರನ್ನ ಗೌರವಯುತವಾಗಿ ಅವರನ್ನ ಕರೆತರಬೇಕು. ಅವರು ಹೋಗುವಾಗ ಗವರ್ನರ್ ಅವರ ಈ ನಡೆಯನ್ನ ಭಾರತೀಯ ಜನತಾ ಪಾರ್ಟಿಯ ನಾವೆಲ್ಲರೂ ಕೂಡ ಸ್ವಾಗತವನ್ನ ಮಾಡ್ತೇವೆ. ಕಾರಣ ಏನು ಅಂತ ಹೇಳಿದ್ರೆ, ಏನು ಜಂಟಿ ಅಧಿವೇಶನಕ್ಕೋಸ್ಕರನೇ ಮುದ್ರಿಸಲಾಗಿರ್ತಕ್ಕಂಥ ಸರ್ಕಾರದ ಸಾಧನೆಗಳ ವರದಿ ಪುಸ್ತಕ ಏನಿದೆ, ಅದರಲ್ಲಿ ಸಂಪೂರ್ಣವಾಗಿ ಸುಳ್ಳಿನ ಕಂತೆ ತುಂಬಿಸಲಾಗಿದೆ. ಅದನ್ನ ಗವರ್ನರ್ ಅವರು ಓದಬೇಕು, ಈ ಸರ್ಕಾರಕ್ಕೆ ಒಂದು ಕಿರೀಟವನ್ನ ತಂದುಕೊಡ್ಬೇಕು ಅಂತ ಹೇಳಿ ಏನು ಸರ್ಕಾರ ಉದ್ದೇಶಿಸಿತ್ತು. ಗವರ್ನರ್ ಅವರು ಆ ಒಂದು ಸಂಪೂರ್ಣ ವರದಿಯನ್ನ ಓದೋದಕ್ಕೆ ಹೋಗಿಲ್ಲ. ಈ ಸರ್ಕಾರದ ನಡೆಯನ್ನ ಅರ್ಥ ಮಾಡಿಕೊಂಡು ಗವರ್ನರ್ ಅವರು ತಮ್ಮ ಸ್ವತಂತ್ರವಾಗಿರ್ತಕ್ಕಂಥ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ನಾನು ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನ ಬಯಸ್ತೇನೆ. 4-5 ಅಂಶಗಳನ್ನು ಹೇಳೋದಕ್ಕೆ ಬಯಸ್ತೇನೆ. ಸ್ವತಃ ಮುಖ್ಯಮಂತ್ರಿಗಳೇ ನಮ್ಮ ಕರ್ನಾಟಕ ರಾಜ್ಯದ ಪೊಲೀಸ್ ವ್ಯವಸ್ಥೆ ಸಂಪೂರ್ಣವಾಗಿ ವಿಫಲ ಆಗಿದೆ ಅಂತ ಹೇಳಿದ್ದಾರೆ. ಆದರೆ ಆ ಪೊಲೀಸ್ ವ್ಯವಸ್ಥೆ ವಿಫಲ ಆಗಿರ್ತಕ್ಕಂಥದ್ದು ಈ ಪುಸ್ತಕದಲ್ಲಿಲ್ಲ. ಉದಾಹರಣೆಗೆ ಡ್ರಗ್ಸ್ ಫ್ಯಾಕ್ಟರಿ ಮೈಸೂರಿನಲ್ಲಿ ಇದೆ. ಅದನ್ನು ಪತ್ತೆ ಹಚ್ಚೋದಕ್ಕೆ ಮಹಾರಾಷ್ಟ್ರದ ಪೊಲೀಸರು ಬೇಕಾ?